ನಾನು ಭಾವಿಸ್ತೇನೆ. ಜನ ಕಳಿಸಿದಾಗ ತಾವು ದಲಿತರ ವಿಚಾರ ಬಂದಾಗ ಮಾತಾಡಲೇ ಇಲ್ಲ, ಸೈಲೆಂಟ್. ಜವಾಬ್ದಾರಿ ದಲಿತರು ಬಂದಾಗ ಇಲ್ಲ, ದಲಿತರ ಪರವಾಗಿ ದಲಿತರ ವಿಚಾರ ಬಂದಾಗ ಮಾತಾಡಿಲ್ಲ. ಯಾರ ಸ್ಥಾನದಲ್ಲಿ ಅಶೋಕ್ ಕೂತಾರೆ? ದಲಿತರ ವಿಚಾರ ಮಾತಾಡಿಲ್ಲ. ನಾನು ಕೂತಿದ್ದೆ. ಯಾವ ಸ್ಥಾನದಲ್ಲಿ ಅಶೋಕ್ ಕೂತ್ರಿ? ನಾನು ಆ ಸ್ಥಾನದಲ್ಲಿ ಕೂತಿದ್ದೆ. ದಲಿತರ ವಿಚಾರ ಸುಮ್ಮನೆ ಇದ್ರು, ಈಗ ಮಾತಾಡ್ತಾ ಇದ್ದಾರೆ. ದಲಿತರ ಬಂದಾಗ ಯಾಕೆ ಮಾತಾಡಿಲ್ಲ? ಸಿದ್ದರಾಮಯ್ಯ ಬಗ್ಗೆ ಮಾತಾಡಿಲ್ಲ, ಸರಿಯಲ್ಲ. ದಲಿತರ ಒಂದು ವಿಚಾರ ಬಂದಾಗ ಮಾತಾಡಲ್ಲ. ಈಗ ಸದನ ಸರಿ ಇಲ್ದಾಗ ಮಾತಾಡ್ತಾರೆ. ಈ ವಿಚಾರನ ಯಾರನ್ನ ಮುಖ್ಯವಾಗಿ ಏನು ರಾಜ್ಯದಲ್ಲಿ ಹಾನಿಯಾಗಿದೆ ಅದರ ಸಮೀಕ್ಷೆ ಈಗಾಗಲೇ ಸರ್ಕಾರದಿಂದ ಮಾಡಿರಬಹುದು. ಆ ಸಮೀಕ್ಷೆ ಪ್ರಕಾರ ಈಗಾಗಲೇ ಹೇಳಿದಾಗೆ ಮಹಾರಾಷ್ಟ್ರ ಸರ್ಕಾರ ಒಂದು ಮೆಮೊರಾಂಡಮ್ ಕೊಟ್ಟು ಸರ್ಕಾರ ಸಹಾಯಕ ಧಾವಿಸಬೇಕಾಗಿದೆ. ಇದು ಸರ್ಕಾರದ ಜವಾಬ್ದಾರಿ, ಇದು ಸರ್ಕಾರದ ಕರ್ತವ್ಯ ನಾನು ಭಾವಿಸ್ತೇನೆ. ಹಣದ ಕೊರತೆ ಇದಕ್ಕೆ ಇರಬಾರದು. ಮನಿ ಈಸ್ ಅನ್ಲಿಮಿಟೆಡ್ ಅಂತ ಹೇಳ್ಬೇಕು. ಅವಾಗ ಇಂಥ ಸಿಚುವೇಶನ್ ಟ್ಯಾಕಲ್ ಮಾಡ್ಲಿಕ್ಕೆ ಸಾಧ್ಯ. ಆ ದಿಕ್ಕಿನಲ್ಲಿ ಹೆಜ್ಜೆ ಹಾಕಬೇಕಾಗಿದೆ. ಹಗರಣದ ಬಗ್ಗೆ ಮಾತಾಡಿ, ಕಂಟಿನ್ಯೂ ಮಾಡಿ. ಹಗರಣದ ಬಗ್ಗೆ ಮಾತಾಡೋಣ. ಯಾವ ಹಗರಣ ಇಲ್ಲ ಮಾತಾಡ್ತಾ ಇದ್ದೀರಿ. ಹಾಗಾಗಿ ನಾನು ಇಷ್ಟೇ ಹೇಳ್ತೇನೆ, ಹಗರಣ ಇಲ್ಲ, ನಾವೇನ್ ಮಾತಾಡ್ಲಿ? ಹಗರಣ ಇದ್ರೆ ಮಾತಾಡ್ತಿದ್ದೆ. ಹಾಗಾಗಿ ತಾವೇನ್ ಮಾತಾಡೋದಿರಿ ಅದ್ರಲ್ಲಿ ಯಾವ ಹುರುಳಿಲ್ಲ. ನಾ ಕುದಿದ್ರೆ ಮಾತಾಡ್ತಾ ಗಲಾಟೆ ಮಾಡ್ತಾ ಇದ್ದೀರಿ. ಆಯ್ತು, ಚರ್ಚೆಗೆ ಹೋಗುದಿಲ್ಲ. ನಾನು ಸಿಎಂ ಬರ್ತಾರೆ, ಸಿಎಂ ಉತ್ತರ ಕೊಡ್ತಾರೆ. ಒಂದು ಒಳ್ಳೆ ಸಿಎಂ ಸಿಕ್ಕಿದ್ದಾರೆ, ಒಳ್ಳೆ ಇದ್ದಾಗ ನೀವು ಕೆಲಸ ಮಾಡ್ಕೊಡ್ರಿ, ಅಭಿವೃದ್ಧಿ ಮಾಡ್ಕೊಂಡು ಬಿಟ್ಟು ಅನಾವಶ್ಯಕ ಮಾಡ್ಬೇಕು. ವಿರೋಧ ಪಕ್ಷ ಇದ್ದಾಗ ಕೆಲವು ಸದ್ಯ ಧರಣಿ ಮಾಡಬೇಕಾಗ್ತದೆ, ನಿಮ್ ಕರ್ತವ್ಯ. ಆದ್ರೆ ಪ್ರತಿದಿನ ಇದೇ ಮಾಡುದಿದ್ರೆ ಯಾಕೆ ಮನೆ ನಡೆಸಬೇಕು? ಯಾಕೆ ಸೆಷನ್ ಕರಿಬೇಕು? ಸೆಷನ್ ಅವಶ್ಯಕತೆ ಅದೇನು? ಹಾಗಾಗಿ ನಾ ಈ ಸಂದರ್ಭದಲ್ಲಿ ಕಂದಾಯ ಸಚಿವರಿಗೆ ಈ ಸಮಯದಲ್ಲಿ ಎಲ್ಲಾ ಜಿಲ್ಲೆಯಲ್ಲಿ, ಅದೇ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಾಕಷ್ಟು ಹಾನಿ, ಕರಾವಳಿಗೆ ಆಗಿದೆ, ಸಾಕಷ್ಟು ಮಳೆ ಆಗಿದೆ. ಕ್ರಮ ತಗೊಳ್ಬೇಕಾಗಿ ನಮ್ಮ ಮುಖಾಂತರ ವಿನಂತಿ ಮಾಡ್ತಾ ಇದ್ದೇವೆ. ಮಂಜು ಕೋಲಾರ್ ಮಂಜು. ಒಂದು ಕಡೆ ಮಳೆಯಾಗಿ, ಊರಲ್ಲಿ ಮಳೆಯಾಗಿ ಒಂದು ಕಡೆ ಬಾಕ್ಸು. ಆದ್ರೆ ಇವತ್ತು ಆಂಧ್ರ ಪ್ರದೇಶದಿಂದ ಟೊಮೊಟೊ ನಮ್ಮ ಕರ್ನಾಟಕಕ್ಕೆ ಬಂದು ನಮ್ಮ ಕರ್ನಾಟಕದಲ್ಲಿ ಇವತ್ತು ಜಾಸ್ತಿ ಆಗ್ತಾ ಇದೆ. ಅದರಿಂದ ತಾವು ಒಂದು ಮಾರ್ಗದರ್ಶನ ಕೊಡಬೇಕು ಸರ್ಕಾರಕ್ಕೆ. ಈ ಟೊಮೊಟೊ ಬೆಲೆ ಜಾಸ್ತಿ ಆಗಿದೆ, ಈ ಕಡೆ ಟೊಮೊಟೊಗೆ ರೋಗ ಬಂದಿದೆ, ಟೊಮೊಟೊ ಸಿಗ್ತಾ ಇಲ್ಲ. ರೈತರಿಗೆ ಒಂದು ಎಕರೆಗೆ 2 ರಿಂದ 2.5 ಲಕ್ಷ ರೂಪಾಯಿ ಲಾಸ್ ಆಗ್ತಾ ಇದೆ. ಅದನ್ನ ಸರ್ಕಾರ ಎಚ್ಚೆತ್ತುಕೊಂಡು ಅದನ್ನ ಇಮಿಡಿಯೇಟ್ ಆಗಿ ನೋಡಬೇಕು ಅನ್ನೋದು ನನ್ನ ಒತ್ತಾಯ. ಆಮೇಲೆ ಇನ್ನೊಂದು, ನಮ್ಮ ಸ್ನೇಹಿತರೆಲ್ಲ ಬಿಜೆಪಿ ಸ್ನೇಹಿತರಿಗೆಲ್ಲ ಹೇಳ್ತೀವಿ, ನಾವೆಲ್ಲ ಜೆಡಿಎಸ್ ಹೇಳ್ತೀವಿ, ನೀವೆಲ್ಲ ಉತ್ತರ ಕೊಟ್ಟಾಗ ನೀವು ಮಾತಾಡುವಾಗ ಯಾರು ಇಲ್ಲಿ ಮಾತಾಡಿಲ್ಲ. ನಮ್ಮ ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳು ಕೂಡ ಉತ್ತರವನ್ನು ಕೇಳಿ, ನೀವು ನಿಮ್ಗೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ತಿರ್ಗಾ ನೀವು ಹೇಳಿ ಅದನ್ನ. ನಮ್ಗೆ ಇಷ್ಟ ಇಲ್ಲ, ನೀವು ಸುಳ್ಳು ಹೇಳ್ತಾ ಇದ್ದೀರಾ, ನಿಜ ಹೇಳ್ತಾ ಇದ್ದೀರಾ ಅಂತ ಹೇಳಿ. ಯಾಕೆ ಈ ತರ ಸದನವನ್ನು ಹೌದು ಉತ್ತರ ಕೊಡೋದನ್ನ ಕೇಳ್ರಿ ನೀವು. ಉತ್ತರ ಕೊಡೋದನ್ನ ಕೇಳಿ. ಮಾಡ್ತೀರಾ ನೀವು ಅಂದ್ರೆ ಯಾವ ನ್ಯಾಯ ಇದು? ಸರ್ಕಾರ ಕೊಡುವ ಉತ್ತರವನ್ನು ಕೇಳಿ, ಉತ್ತರ ಸರಿ ಇಲ್ಲ ಅಂದ್ರೆ ಉತ್ತರ ಸರಿ ಇಲ್ಲ ಅಂತ ಹೇಳಿ, ಸರಿ ಇದೆ ಅಂತ ಹೇಳಿ. ನೀವು ಯಾಕೆ ನೀವು ಸ್ಟ್ರೈಕ್ ಮಾಡ್ತೀರಾ? ಉತ್ತರ ಕೊಡಕ್ಕೆ ಬಿಡ್ತಾ ಇಲ್ಲ ನೀವು. ಉತ್ತರ ಕೇಳ್ರಿ, ಉತ್ತರ ಕೇಳ್ಬಿಟ್ಟು